ಸೊ ಹಾಯ್, ಗುಡ್ ಈವ್ನಿಂಗ್. ಚಾರ್ಟ್ಲೆನ್ಸ್ ಚಾನಲ್ಗೆ ಸ್ವಾಗತ. ಬೇಸಿಕಲಿ ಇವತ್ತು ಮಾರ್ಕೆಟ್ ರಿವ್ಯೂ ಮಾಡೋಣ. ಜಸ್ಟ್ ಮೂಮೆಂಟ್. ಸೊ ಈಗ ನಿಫ್ಟಿ ಚಾರ್ಟ್ ಓಪನ್ ಮಾಡಿದ್ದೀನಿ. ಸೊ ನೋಡ್ಬೋದು ನೀವು, ಯಾವಾಗ ಈ ಪುಲ್ ಬ್ಯಾಕ್ ಒಂದು ಎಂಟ್ರಿ ಇತ್ತು ಇಲ್ಲಿಂದ ನಮಗೆ. ಒಂದು ಸೆಕೆಂಡ್, ಜಸ್ಟ್ ಮೂಮೆಂಟ್. ಆಫ್ಟರ್ ಈ ಪುಲ್ ಬ್ಯಾಕ್ ಒಂದು ಸ್ಟ್ರಾಂಗ್ ಕ್ಲೋಸಿಂಗ್ ದಿನ ಆದಮೇಲೆ ನೋಡ್ಬೋದು ಲಾಸ್ಟ್ 3 days ಕಂಟಿನ್ಯೂಸ್ಲಿ ಫ್ಲ್ಯಾಟ್ ಆಗಿದೆ. ಕ್ಲೋಸಿಂಗ್ಸ್ ತುಂಬ ನೆಗೆಟಿವ್ ಆಗಿದೆ. ಮತ್ತು ಪ್ಯಾರಲಲ್ ಏನಾಗ್ತಿದೆ, ಸ್ಟಾಕ್ಸಲ್ಲಿ ಕೂಡ ಅಂಥ ಸ್ಟ್ರಾಂಗ್ ಕ್ಲೋಸಿಂಗ್ ಬರ್ತಾ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಒಂದು ಸೆಕೆಂಡ್ ನೋಡ್ಬೋದು ನೀವು, ಯಾವಾಗ ಮತ್ತೆ ಇಲ್ಲಿ ಬ್ರೇಕ್ಔಟ್ ಆಯಿತು ಮತ್ತೆ ನೋಡ್ಬೋದು ನೀವು, ಕ್ಲೋಸಿಂಗ್ ಬಂದು ಡೇ ಲೋವಲ್ಲೇ ಕ್ಲೋಸ್ ಆಗಿದೆ. ಈ ಥರ ತುಂಬ ಸ್ಟಾಕ್ಸಲ್ಲಿ ಆಗಿದೆ ಆ್ಯಕ್ಚುಲಿ ಇವತ್ತು. ಸೊ ಈ ಥರ ಒಂದು ಓವರ್ಟಲ್ ಇದೆ ಮಾರ್ಕೆಟ್. ನೋಡಿ, ಇಲ್ಲಿ ನೋಡ್ಬೋದು ಬ್ರೇಕ್ಔಟ್ ಆಯಿತು ಮತ್ತು ವಾಪಸ್ ಬಂದು ಸ್ಕ್ವಾಟ್ಸ್ ಆಗಿದೆ. ಸೊ ಬೇಸಿಕಲಿ ಈ ಥರ ತುಂಬ ಸ್ಟಾಕ್ಸಲ್ಲಿ ಆಗಿದೆ ಇವತ್ತು. ಸೊ ಅದರಿಂದ ನಾವು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಇಲ್ಲಿ ಯಾವ ಥರ ಫ್ರೆಶ್ ಟ್ರೇಡ್ಸ್ ತೊಗೊಳೋಕ್ಕೆ ಒಂದು ಒಳ್ಳೆ ಮಾರ್ಕೆಟ್ ಅಲ್ಲ ಆ್ಯಕ್ಚುಲಿ ಇದು, ಎಕ್ಸೆಪ್ಟ್ ಇನ್ ಆಟೋ ಸ್ಟಾಕ್ಸ್. ಬಟ್ ಸ್ಟಿಲ್ ಆಟೋ ಸ್ಟಾಕ್ಸ್ ಕೂಡ ತುಂಬ ಸೆಲೆಕ್ಟಿವ್ ಆಗಿದೆ. ಸೊ ಅದರಿಂದ ಇಲ್ಲೇನೋ ಫ್ರೆಶ್ ಟ್ರೇಡ್ಸ್ ತೊಗೊಳಕ್ಕೆ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ. ಈಗ ಅಟ್ ಪ್ರೆಸೆಂಟ್ ಇಲ್ಲೊಂದು ನಮಗೆ ಕ್ಲಿಯರ್ ರೇಂಜ್ ಬರೋವರೆಗೂ ನಾವು ಏನು ಮಾಡೋದು ಬೇಡ. ಬಿಕಾಸ್ ಪ್ಯಾರಲ್ ಆಗಿ ಇಲ್ಲೊಂದು ಸೈಡ್ ವೇಸ್ ಫಾರ್ಮ್ ಆಗಿ ಒಂದು ಒಳ್ಳೆ ಬೇಸ್ ಕೊಡುತ್ತೆ. ಅವಾಗ ಬೇಕಾದ್ರೆ ಫ್ರೆಶ್ ಟ್ರೇಡ್ ತೊಗೊಬೋದು. ಬಟ್ ಆ್ಯಸ್ ಆಫ್ ನೋ ಯಾವುದೇ ಥರ ಟ್ರೇಡ್ಸ್ ತೊಗೊಳಕ್ಕೆ ಹೋಗ್ಬೇಡಿ. ನೀವು ಸ್ಮಾಲ್ ಕ್ಯಾಪ್ ಅಂತೂ ಆಬ್ವಿಯಸ್ಲಿ ತುಂಬ ದಿನದಿಂದ ಹೇಳಿದಾಗೆ ವೀಕ್ ಇದೆ. ಯಾವುದೇ ಥರ ಟ್ರೇಡ್ಸ್ ತೊಗೊಬೇಡಿ ಸ್ಮಾಲ್ ಕ್ಯಾಪಲ್ಲಿ. ಸೊ ಮಿಡ್ ಕ್ಯಾಪ್ ಅಷ್ಟೇ ಲಾಸ್ಟ್ 3 days ಫ್ಲ್ಯಾಟ್ ಆಗೇ ಇದೆ, ಏನಂತ ಮೂಮೆಂಟ್ ಇಲ್ಲ. ಸೊ ಸ್ವಲ್ಪ ಅಟ್ಲೀಸ್ಟ್ ಈ ಲೆವೆಲ್ ಕ್ಲಿಯರಾಗಿ ಬ್ರೇಕ್ಔಟ್ ಆಗೋವರೆಗೂ ಸ್ವಲ್ಪ ಹುಷಾರಾಗಿರಬೇಕು. ಅದು ತಕ್ಕ ಸ್ವಲ್ಪ ಬೇಸ್ ಫಾರ್ಮ್ ಆಗಲಿ, ಕನ್ಸಾಲಿಡೇಷನ್ ಆಗಲಿ. ಸೊ ಕನ್ಸಾಲಿಡೇಷನ್ ಆದಷ್ಟು ತುಂಬ ಒಳ್ಳೇದು ಆ್ಯಕ್ಚುಲಿ. ಸೊ ನೋಡೋದು ಬ್ಯಾಂಕ್ ನಿಫ್ಟಿ ಕೂಡ ನೆಗೆಟಿವ್ ಕ್ಲೋಸ್ ಆಗಿದೆ. ಸೊ ಅದೇ ಹೇಳಿದ ಫ್ರೆಶ್ ಟ್ರೇಡ್ಸ್ ತೊಗೊಂಬೇಡಿ. ಜಸ್ಟ್ ಸ್ವಲ್ಪ ದಿನ ಒಂದು ಬೇಸ್ ಫಾರ್ಮ್ ಆಗಲಿ. ಯಾಕಂದರೆ ಅವಳಿ ತುಂಬ ಎಕ್ಸ್ಟೆಂಡೆಡ್ ಆಗಿದೆ ಬ್ಯಾಂಕ್ ನಿಫ್ಟಿ. PSU ಬ್ಯಾಂಕ್ಸ್, ಪ್ರೈವೇಟ್ ಬ್ಯಾಂಕ್ ಅಂತೂ ತುಂಬ ಎಕ್ಸ್ಟೆಂಡ್ ಆಗಿರೋದ್ರಿಂದ ಈಗ ಅಟ್ ಪ್ರೆಸೆಂಟ್ ಟ್ರೇಡ್ ತೊಗೊಳಕ್ಕೆ ರಿಸ್ಕ್ ರಿವಾರ್ಡ್ ಫೇವರ್ ಮಾಡಲ್ಲ ಅಂತ ಹೇಳ್ಬೋದು. ಸ್ಟ್ರಾಂಗ್ ಇದೆ ಬಟ್ ರಿಸ್ಕ್ ರಿವಾರ್ಡ್ ಫೇವರ್ ಮಾಡಲ್ಲ. ಸೊ ಜಸ್ಟ್ ಸೆಕ್ಟರ್ಸ್ ನೋಡೋಣ. ಸೊ ಸಿಲ್ವರ್ ಸ್ಟ್ರಾಂಗ್ ಇದೆ ಡೆಫಿನೆಟ್ಲಿ, ಬಟ್ ನಾನು ನಿನ್ನೆ ತಾನೇ ಎಕ್ಸಿಟ್ ಆದೆ. ಬಟ್ ದಟ್ಸ್ ಫೈನ್, ನಂಗೆ ಡೀಸ್ ಒಳ್ಳೆ ಪ್ರಾಫಿಟ್ ಇದೆ, ಅದಕ್ಕೆ ನಾನು ಎಕ್ಸಿಟ್ ಆದೆ. ಈಗ ಗೋಲ್ಡಲ್ಲಿ ಹಾಗೆ ಇಟ್ಕೊಂಡಿದ್ದೀನಿ. ನೋಡೋಣ, ಗೋಲ್ಡ್ ಪ್ರಾಬಲಿ ನಾನು ಸ್ವಲ್ಪ ದಿನ ಒಂದು ಕನ್ಸಲ್ಟೇಷನ್ ಆಗಲಿ ಮೂವ್ ಮಾಡ್ತೀನಿ ಸ್ಟಾಪ್ ಲಾಸ್. ಕಮಾಡಿಟೀಸ್ ತುಂಬ ಸಗದಾಗಿ ಮೂವ್ ಆಗ್ತಿದೆ ಆ್ಯಕ್ಚುಲಿ. ಕಾಪರ್ ಕೂಡ ತುಂಬ ಎಕ್ಸ್ಟೆಂಡ್ ಮೂವ್ ಆಗಿಬಿಟ್ಟಿದೆ ಆಲ್ರೆಡಿ. ದಟ್ಸ್ ಫೈನ್. ಈಗ ನೋಡ್ಬೋದು ಆ್ಯಕ್ಚುಲಿ ಇವತ್ತಿನ ಪಾಸಿಟಿವ್ ಥಿಂಗ್ ಒಂದೇ ಒಂದು ಆಟೋ ಸ್ಟಾಕ್ಸ್ ಅಷ್ಟೇ. ಬಿಕಾಸ್ ನೀವು ನಾನು ತುಂಬ ದಿನದಿಂದ ಹೇಳ್ತಾ ಇದ್ದೀನಿ, ನಾನು ತುಂಬ ಬುಲಿಶ್ ಆಗಿದ್ದೀನಿ ಆಟೋ ಸ್ಟಾಕ್ಸಲ್ಲಿ ಅಂತ. ಅದು ಕ್ಲಿಯರ್ ನಿಮಗೆ ಚಾರ್ಟಲ್ಲೂ ಅದೇ ನೋಡ್ಬೋದು. ಇವತ್ತು ಕೂಡ ಡೆಫಿನೆಟ್ಲಿ ಆಟೋ ಸ್ಟಾಕ್ಸ್ ಒಂದು ಒಳ್ಳೆ ಮೂವ್ಮೆಂಟ್ ಇತ್ತು. ಕಂಪೇರ್ ಟು ಅದರ್ ಇಂಡಸ್ಟ್ರೀಸಲ್ಲಿ ಆಟೋ ಸ್ಟಾಕ್ಸ್ ಈಗಲೂ ಸಹ ಆ್ಯಕ್ಚುಲಿ ನಂಬರ್ 1 ಅಂತ ಹೇಳ್ಬೋದು. ಸೊ ಇಲ್ಲಿಂದ ಕೂಡ ನಾವು ಫಾಲೋ ಅಪ್ ಬೈಯಿಂಗ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಬಟ್ ಮಾರ್ಕೆಟ್ ಬ್ರೆತ್ತು ಪೂವರ್ ಆದರೆ ಇದು ಕೂಡ ಆಬ್ವಿಯಸ್ಲಿ ಸೈಡ್ ವೇಸ್ಗೆ ಹೋಗಬೇಕು. ಫಾಲೋ ಆಗಲ್ಲ ಸದ್ಯಕ್ಕೆ ನನಗೆ ಅನ್ಸಿದ ಮಟ್ಟಿಗೆ. ನೋಡೋಣ. ಸೊ ನೀವು ನೋಡ್ಬೋದು ರಿಯಾಲಿಟಿ ಕೂಡ ವೀಕ್ ಇದೆ, ಕನ್ಸ್ಯೂಮರ್ ಡ್ಯೂರಬಲ್ ಕೂಡ ವೀಕ್ ಇದೆ ಕಂಪ್ಲೀಟಾಗಿ. ಅದನ್ನೆಲ್ಲ ಆಲ್ಮೋಸ್ಟ್ ವೀಕೇ ಇದೆ. ನಿಮ್ಗೇನಂತ ನೆಗೆಟಿವ್ ಪಾಸಿಟಿವ್ ಕಾಣಿಸಲ್ಲ. ಫಿನಾನ್ಸ್ ನೋಡ್ಬೋದು, ನಾನು ಹೇಳ್ದಂಗೆ ಸ್ವಲ್ಪ ವೆಯ್ಟ್ ಮಾಡಿದ್ರೆ ಒಂದು ಒಳ್ಳೆ ಬೇಸ್ ಆಗಲಿ, ಆಮೇಲೆ ಬೇಕಾದ್ರೆ ಮತ್ತೆ ಫಿನಾನ್ಸ್ ಸ್ಟಾಕ್ಸಲ್ಲಿ ಎಂಟ್ರಿ ಆಗೋಣ. ಎಕ್ಸೆಪ್ಟ್ ಗೋಲ್ಡ್ ಫಿನಾನ್ಸ್ ಸ್ಟಾಕ್ಸಲ್ಲಿ. ಮೆಟಲ್ ನೋಡ್ಬೋದು, ಮೆಟಲ್ಸ್ ಈಗ ಒಳ್ಳೆ ಒಂದು ಡೇಂಜರ್ ಪಾಯಿಂಟಲ್ಲೇ ಇದೆ ಅಟ್ ಪ್ರೆಸೆಂಟು. SMG ಅಂತೂ ಕಂಪ್ಲೀಟ್ ವೀಕ್. ಆ್ಯಕ್ಚುಲಿ ಹೆಲ್ತ್ ಕೇರಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲ ಸ್ವಲ್ಪ ಬೇಸ್ ಫಾರ್ಮ್ ಆಗಲಿ. ಆ್ಯಕ್ಚುಲಿ ನೀವು ವೀಕ್ಲಿ ಚಾರ್ಟಲ್ಲಿ ನೋಡೋದು ಬೇಕಂದ್ರೆ ಒಳ್ಳೆ ಈ ಲೆವೆಲ್ ಬ್ರೇಕ್ ಆದರೆ ಮಾತ್ರ ಡೆಫಿನೆಟ್ಲಿ ಮಾರ್ಕ್ ಮಾಡಿ ಅಲರ್ಟ್ ಹಾಕಿರ್ತೀನಿ. ಬೇಕಾದ್ರೆ ಇದರಿಂದ ಏನಾದರೂ ಒಳ್ಳೆ ಬ್ರೇಕ್ಔಟ್ ಆದರೆ ಮಾತ್ರ ಡೆಫಿನೆಟ್ಲಿ ಈ ಟ್ರೆಂಡ್ ಏನು ನೋಡಿದ್ರಿ ನೀವು, ಮತ್ತು ಆ ಟ್ರೆಂಡ್ ನಾನು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನೋಡೋಣ. ಫಾರ್ಮನು ಸೇಮ್ ಆ್ಯಕ್ಚುಲಿ. ಫಾರ್ಮನು ಅಷ್ಟು ತುಂಬ ಸ್ಟ್ರಾಂಗ್ ಆಗಿದೆ. ಇಲ್ಲೇನಾದ್ರು ಈ ರೆಸಿಸ್ಟೆನ್ಸ್ ಬ್ರೇಕ್ ಆಯಿತು ಮತ್ತು ಒಳ್ಳೆ ಕ್ಯಾಂಡಲ್ ಬಂತು ಅಂದರೆ, ಈ ಥರ ಡೆಫಿನೆಟ್ಲಿ ಏನಾದರೂ ಬಂತು ಅಂದರೆ ಡೆಫಿನೆಟ್ಲಿ ಒಂದು ಒಳ್ಳೆ ನಾವು ಸ್ಟಾಕ್ಸಲ್ಲಿ ಟ್ರೇಡ್ ಮಾಡ್ಬೋದು, ಇಲ್ಲ ETF ಟ್ರೇಡ್ ಮಾಡ್ಬೋದು. ಸೊ IT ಕೂಡ ವೀಕ್ ಆಗಿದೆ. ನನಗೇನು ನೀವು ಆಯಿಲ್ ಆ್ಯಂಡ್ ಗ್ಯಾಸ್ ನೋಡ್ಬೋದು, ಏನು ಪ್ರಯರ್ ಟ್ರೆಂಡ್ ಇತ್ತು, ಈಗ ಕಂಪ್ಲೀಟ್ ವೀಕ್ ಆಗಿದೆ. ಇಲ್ಲಿಂದ ಏನಾದರೂ ಒಂದು ಒಳ್ಳೆ ಸ್ಟ್ರಾಂಗ್ ಕ್ಯಾಂಡಲ್ ಬಂದಿಲ್ಲ ಅಂದರೆ ಡೆಫಿನೆಟ್ಲಿ ಇದು ಫಾಲೋ ಅಪ್ ಸೇಲಿಂಗ್ ತುಂಬ ಬ್ಯಾಡ್ ಆಗಿರುತ್ತೆ. ಮಾತ್ರ PSU ಬ್ಯಾಂಕ್ ಮೋಸ್ಟ್ ಪ್ರಾಬಲ್ ಇಲ್ಲಿಂದ ಒಂದು ಸೈಡ್ ವೇಸ್ ಫಾರ್ಮ್ ಆಗಬೇಕು ಕಂಪ್ಲೀಟಾಗಿ ಒಂದು ಸ್ವಲ್ಪ ದಿನ. ಯಾಕಂದ್ರೆ ಆಲ್ರೆಡಿ ರನ್ ಆಗಿ ಕೊಟ್ಟಿದೆ, ಆಲ್ಮೋಸ್ಟ್ 15-20% ರನ್ನೇ ಕೊಟ್ಬಿಟ್ಟಿದೆ. 20% ಇಲ್ಲೇ ಹೇಳ್ತಿದ್ದೆ PSU ಬಗ್ಗೆ ಆಲ್ರೆಡಿ ನೋಡಿ ಇಲ್ಲಿ ಹೋಗಿದೆ. ದಟ್ಸ್ ಫೈನ್. ಸೊ ನಾನು ಆ್ಯಕ್ಚುಲಿ ಮುತ್ತೂಟ್ ಫಿನಾನ್ಸಲ್ಲಿ ಇವತ್ತು ನಾನು ಟ್ರೇಡ್ ತೊಗೊಂಡೆ. ನಾನು ಆ್ಯಕ್ಚುಲಿ ಆಸ್ ಸೂನ್ ಆಸ್ ಮಾರ್ಕೆಟ್ ಓಪನ್ ಆದಾಗೆ ತೊಗೊಂಡೆ ನಾನು. ಡೆಫಿನೆಟ್ಲಿ ಇದು 4% ಸ್ಟಾಪ್ ಲಾಸ್ ಇರೋದ್ರಿಂದ, ಪ್ಲಸ್ ಆಲ್ರೆಡಿ 10% ಮೂವ್ ಆಗಿತ್ತು. ಪ್ಲಸ್ ಇದು ಗೋಲ್ಡ್ ಪ್ರಾಕ್ಸಿ ಇರೋದ್ರಿಂದ ಆಲ್ ಗೋಲ್ಡ್ ರಿಲೇಟೆಡ್ ಸ್ಟಾಕ್ಸ್ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ನೀವು ಮಣಪ್ಪುರಮ್ ನೋಡ್ಬೋದು, ಮುತ್ತೂಟ್ ಫಿನಾನ್ಸು ಅಥವಾ ಫೆಡರಲ್ ಫಿನಾನ್ಸ್ ಎಲ್ಲ ಓಡ್ತಾ ಇದೆ.
ಸೊ ನನಗೆ ಅದರಲ್ಲಿ ಮುತ್ತೂಟ್ ಫಿನಾನ್ಸ್ ಬ್ರೇಕ್ಔಟ್ ಆಗಿದ್ದರಿಂದ ನಾನು ಮುತ್ತೂಟ್ ಫಿನಾನ್ಸ್ ತೊಗೊಂಡೆ. 4% ಸ್ಟಾಪ್ ಲಾಸ್ ನಾನು 20% ಪೊಸಿಷನ್ ಸೈಸಿಂಗ್ ಮಾಡ್ಬೋದು. ಬಟ್ ಅಟ್ ದಿಸ್ ಮೂಮೆಂಟ್ ಮಾರ್ಕೆಟ್ ವೀಕ್ ಇರೋದ್ರಿಂದ ನಾನು 10% ತೊಗೊಂಡಿದ್ದೀನಿ. ಸೊ ನೋಡಿ ಆ ಥರ ಇಲ್ಲಿಂದ ಒಂದು ಫಾಲೋ ಅಪ್ ಬೈಯಿಂಗ್ ಬರುತ್ತೆ ಅಂತ. ಬಟ್ ಡೆಫಿನೆಟ್ಲಿ ಅಂಥ ಬ್ಯಾಡ್ ಕ್ಲೋಸಿಂಗ್ ಏನಲ್ಲ, ಅಬೋವ್ ಲೈನೇ ಕ್ಲೋಸ್ ಆಗಿದೆ, ಸೊ ತೊಂದರೆ ಇಲ್ಲ. ಸೊ ನೋಡೋಣ. ಇದನ್ನು ಕಮಿನ್ಸ್ ಇಂಡಿಯಾ ಟ್ರೇಡರ್ ಇದನ್ನ ರನ್ನಿಂಗಲ್ಲಿದೆ ನೋಡೋಣ. ಇದು ಕೂಡ ಆ್ಯಕ್ಚುಲಿ 4% ಸ್ಟಾಪ್ ಲಾಸ್ ಆಲ್ಮೋಸ್ಟ್. ಸೊ ನೋಡಿ ಇದು ಕೂಡ ಒಳ್ಳೆ ಪೊಸಿಷನ್ ಅಂದು ನೋಡಿ ಆ ಥರ ಫಾಲೋ ಅಪ್. ನಾನು ಆಲ್ಮೋಸ್ಟ್ ಎಲ್ಲ ಆಟೋ ಸ್ಟಾಕ್ಸ್ ಎಲ್ಲ ಇರೋದು, ಯಾಕಂದರೆ ಆಟೋಸಲ್ಲಿ ಸೂಪರ್ ಬುಲ್ಲಿಶ್ ಆಗಿದ್ದೀನಿ. ಈ ಬೀಸು ತೊಗೊಂಡಿದ್ದೀನಿ ಆ್ಯಕ್ಚುಲಿ 285ಗೆ. ಇದು ಕೂಡ ಓಕೆ ಫೈನ್. ನೋಡಿ ಇನ್ನೂ ಮೂಮೆಂಟ್ ಬರಬೇಕು. ಟಿ ವಿ ಎಸ್ ಮೋಟರ್ಸ್ ಅಷ್ಟೊಂದು ಒಳ್ಳೆ ಮೂಮೆಂಟ್ ನೋಡಿದ್ರು ಇವತ್ತು. ಇವನು ಮಿಂಡದಲ್ಲಿ ಆ್ಯಕ್ಚುಲಿ ನನ್ನ ಪೊಸಿಷನ್ ಇದೆ, ಇಲ್ಲಿ ತೊಗೊಂಡಿದ್ದೀನಿ ಈ ಕ್ಯಾಂಡಲ್ಲಿ. ಇನ್ನೂ ಸ್ಟಾಪ್ ಲಾಸ್ ಹೊಡೆದಿಲ್ಲ, ಬಟ್ 2 to 3 ಡೇಸ್ ಈ ಥರ ಫಾರ್ಮ್ ಆಗಿ ಒಂದು ಕ್ಯಾಂಡಲ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ, ನೋಡೋಣ. ಸೊ ನಾವು M&M ಕೂಡ ಆ್ಯಕ್ಚುಲಿ ತುಂಬ ಸ್ಟ್ರಾಂಗ್ ಇದೆ. ಇವತ್ತೊಂದು ವೀಕ್ ಅದೇ ಹೇಳಿದ್ದು, ಎಲ್ಲ ಸ್ಟಾಕ್ ಹೋಗ್ತಾ ಇಲ್ಲ, ಸ್ಕ್ವಾಟ್ ಆಗಿದೆ. ಬಟ್ ಅದು ವೀಕ್ ಅಂತಲ್ಲ, ಬಟ್ ನೋಡೋಣ ಇಲ್ಲೊಂದು 2 to 3 ಡೇಸ್ ಕನ್ಸಲ್ಟೇಷನ್ ಆಗಿ ಮತ್ತೆ ಬ್ರೇಕ್ ಆಗೋದು. ಬಟ್ ಡೆಫಿನೆಟ್ಲಿ M&M ಕೂಡ ಸ್ಟ್ರಾಂಗ್ ಇದೆ. ಅದಕ್ಕೆ ಸ್ಟಾರ್ಟಿಂಗ್ ಅಂತೂ ಮಾಡೋಕೆ ಹೋಗ್ಬೇಡಿ ಆಟೋ ಸ್ಟಾಕ್ಸಲ್ಲಿ. ನೀವು ನೋಡ್ಬೋದು ಗೋಲ್ಡ್ ಆ್ಯಕ್ಚುಲಿ ಒಂದು ಮೂಮೆಂಟ್ ಇದೆ, ಗೋಲ್ಡ್ ಪೊಸಿಷನಿಂದ ನಂದು ಇನ್ನು ಎಕ್ಸಿಟ್ ಆಗಿಲ್ಲ, ನೋಡೋಣ. ಸಿಲ್ವರ್ ನೋಡಿ ನಿನ್ನೆ ಎಕ್ಸಿಟ್ ಅದೇ ಲೆವೆಲ್ ನಾನು ನೋಡೋಣ. ಓಕೆ, ಆ್ಯಕ್ಚುಲಿ ಬಜಾಜ್ ಆಟೋ ನೋಡ್ಬೋದು ಈಗ ಅಬೌಟ್ ಟು ಬ್ರೇಕ್ಔಟ್ ಲೆವೆಲಲ್ಲಿದೆ. ಸೊ ಇದೊಂದೇ ಸ್ಟಾಕ್ಸ್ ನಾನು ತುಂಬ ಸ್ಟ್ರಾಂಗ್ ಆಗಿರೋದು. ನಾಳೆ ಏನಾದರೂ ಬ್ರೇಕ್ಔಟ್ ಆಗುತ್ತೆ ಅನಿಸ್ತಾ ಇದೆ. ಬಟ್ ಡೆಫಿನೆಟ್ಲಿ ಮಾರ್ಕೆಟ್ ಬ್ರೇಕ್ ಪೂರ್ ಇರೋದ್ರಿಂದ ನಾನೇನು ಅಂತ ಅಗ್ರೆಸಿವ್ ಟ್ರೇಡ್ ತೊಗೊಳ್ಳಲ್ಲ. ಪ್ಲಸ್ ನಾನು ಆಲ್ರೆಡಿ 70% ಇನ್ವೆಸ್ಟ್ ಆಗಿರೋದ್ರಿಂದ ನನಗೆ ಆಬ್ವಿಯಸ್ಲಿ ತೊಗೊಳ್ಳಲ್ಲ, ನೋಡೋಣ. ಬಟ್ ಆಟೋ ಸ್ಟಾಕ್ಸ್ ತುಂಬ ಒಂದೊಳ್ಳೆ ಸ್ಟ್ರಾಂಗ್ ಇರೋದ್ರಿಂದ ಇಲ್ಲಿಂದ ಬ್ರೇಕ್ಔಟ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಕ್ರಾಫ್ಟ್ಮ್ಯಾನ್ ಅಷ್ಟೇ ನೋಡ್ಬೋದು ನೀವು, ಲಾಸ್ಟ್ 4-5 ಡೇಸ್ ಒಂದು ಸೈಡ್ ವೈಸ್ ಫಾರ್ಮ್ ಆಗಿದೆ ಬ್ರೇಕ್ಔಟ್ ಆದಮೇಲೆ. ಬಟ್ ಪ್ರೈವೇಟ್ ಟ್ರೆಂಡ್ ತುಂಬ ಬ್ಯಾಡ್ ಚಾಪಿ ಆಗಿರೋದ್ರಿಂದ ನಾನು ಮೋಸ್ಟ್ ಪ್ರಾಬಲ್ ಅವಾಯ್ಡ್ ಮಾಡ್ತಿಲ್ಲ, ಇಂಟ್ರಾಡೇ ತೊಗೊಬೋದು ಅಷ್ಟೇ. ಸೊ ಸೌತ್ ಇಂಡಿಯನ್ ಬ್ಯಾಂಕು ಅಷ್ಟೇ ಸೈಡ್ ವೈಸ್ ಆಗ್ತಾಯಿದೆ, ನೋಡೋಣ. ಬಟ್ ಅಂಥ ಒಳ್ಳೆ ಚಾರ್ಟ್ ಏನಲ್ಲ, ಬಟ್ ಓಕೆ ಫೈನ್. ಬಟ್ ನಾನು ನೋಡ್ತೀನಿ, ನಾನು ಇನ್ ಕೇಸ್ ಇಂಟ್ರಾಡೇ ತೊಗೊಬೋದು ಅಷ್ಟೇ. ಬಟ್ ಅದೆಲ್ಲ ಸ್ವಿಂಗ್ ಟ್ರೇಡ್ ತೊಗೊಳ್ಳೋದು ಅದರಲ್ಲಿ. ಏಷ್ಯನ್ ಪೇಂಟ್ ಒಂದು ಸೂಪರ್ ಸ್ಟಾಕ್ ಅಂತ ಹೇಳ್ಬೋದು ಅಟ್ ದಿಸ್ ಮೂಮೆಂಟು. ಅನದರ್ 2 to 3 ಡೇಸ್ ಕನ್ಸಲ್ಟೇಷನ್ ಆಗಿ ಇಲ್ಲಿಂದ ಕನ್ಸಲ್ಟೇಷನ್ ಆಗಿ ಈ ಥರ ಆದರೆ ಸೂಪರ್ ಒಂದು ಒಳ್ಳೆ ಎಂಟ್ರಿ ಸಿಗುತ್ತೆ ನಮಗೆ. ಗುಡ್ ರಿಸ್ಕ್ ರಿವಾರ್ಡ್ ಸಿಗುತ್ತೆ, 2% ಸ್ಟಾಪ್ ಲಾಸು. ಸೊ ನೋಡೋಣ. ಬಟ್ ಸೂಪರ್ ಸ್ಟ್ರಾಂಗ್ ಅಂತ ಹೇಳ್ಬೋದು. ಜಿಯೋ ಫಿನಾನ್ಸ್ ಅಷ್ಟೊಂದು ಲಾಂಗ್ ಬೇಸ್ ಅಂತ ಹೇಳ್ಬೋದು. ಇಲ್ಲಿಂದ ಸ್ಲೋಪಿಂಗ್ ಲೈನ್ ಬ್ರೇಕ್ಔಟ್ ಅಂತ ಹೇಳ್ಬೋದು. ಸೊ ನೋಡಿ ಇಲ್ಲಿಂದ ಸ್ವಲ್ಪ ದಿನ ಕನ್ಸಲ್ಟೇಷನ್ ಆಗಿ ಒಂದು ಬ್ರೇಕ್ಔಟ್ ಕೊಡಬೇಕು, ಅದಕ್ಕೆ ಲೈನ್ ಹಾಕಿದ್ದೀನಿ. ಯಾವಾಗ ಅಲರ್ಟ್ ಬರ್ತದೆ ನೋಡೋಣ. ಸೊ ಅಲರ್ಟ್ ಕೊಟ್ಬಿಡ್ತೀನಿ. ಓಕೆ, TDP ಅವರು ಸ್ಟ್ರಾಂಗ್ ಇದೆ, ಬಟ್ ಸ್ವಲ್ಪ ಬೇಸ್ ಫಾರ್ಮ್ ಆಗಲಿ, ಯಾಕಂದರೆ ತುಂಬ ಲೂಸ್ ಇದೆ ಬೇಸ್, ಆಲ್ಮೋಸ್ಟ್ 15% ಇದೆ. ಒಂದು 5-6% ಬೇಸ್ ಫಾರ್ಮ್ ಆಗಲಿ. ಸೊ ಆ ಥರ ಕೂಡ ಇದು ಕೂಡ ಆಟೋ ಸ್ಟಾಕ್ಸೇ. ಸೊ ಇದು ಕೂಡ ಒಂದು ಡೀಸೆಂಟ್ ಬ್ರೇಕ್ಔಟ್. ಬಟ್ ನೋಡೋಣ, ಇದನ್ನ ಅಂತ ಒಳ್ಳೆ ಬೇಸ್ ಏನಿದೆ, ಬಟ್ ಸ್ಟಿಲ್ ಫೈನ್. ಇದರಿಂದ ಒಂದು ಮೋಸ್ಟ್ ಪ್ರಾಬಬ್ಲಿ ಕಪ್ ಆ್ಯಂಡ್ ಹ್ಯಾಂಡಲ್ ಫಾರ್ಮ್ ಆಗ್ತಾ ಇರ್ಬೋದು. ಏನಿದೆ ನೀವು ಕಪ್ ಅಂತ ತೊಗೊಂಡ್ರೆ ಇದು ಹ್ಯಾಂಡಲ್ ಥರ. ಸೊ ಸ್ವಲ್ಪ ಒಂದು 3-4 ದಿನ ಫಾರ್ಮ್ ಆಗಿ ಆಮೇಲೆ ಬೇಕಾದ್ರೆ ತೊಗೊಬೋದಿತ್ತು. ಬೇಸ್ ಸ್ಟಾಪ್ ಲಾಸ್ 7%-6% ಸ್ಟಾಪ್ ಲಾಸ್ ಫೈನ್. ಸೊ ಮಾರುತಿ ನೋಡ್ಬೋದು ಒಳ್ಳೆ ಚೀಟ್ ಎಂಟ್ರಿ ಇದೆ ಇಲ್ಲಿ. ಡೆಫಿನೆಟಾಗಿ 2% ಸ್ಟಾಪ್ ಲಾಸ್ 2.29%. ನೋಡೋಣ, ಮಾರ್ಕೆಟ್ ಸ್ಟಾಕ್ ಇದ್ರೆ ಮಾತ್ರ ತೊಗೊಬೋದಿಲ್ಲ ಅಂದರೆ ಡೆಫಿನೆಟ್ಲಿ ಬೇಡ. CCL ಆ್ಯಕ್ಚುಲಿ ನಾನು ಇವತ್ತು ಒಳ್ಳೆ ಇಲ್ಲಿಂದ ಫುಲ್ ಬ್ಯಾಕ್ ಎಂಟ್ರಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ, ಬಟ್ ನೆಗೆಟಿವ್ ಕ್ಲೋಸ್ ಆಗಿದೆ. ಇದು ತುಂಬ ಡೇಂಜರಸ್ ಪಾಯಿಂಟ್ ಅಂತ ಹೇಳ್ಬೋದು. ನಾಳೆ ಏನಾದರೂ ಇನ್ ಕೇಸ್ ಇಲ್ಲಿಂದ ಏನಾದರೂ ಒಂದು ಒಳ್ಳೆ ಸ್ಟ್ರಾಂಗ್ ಕ್ಯಾಂಡಲ್ ಬೈಯಿಂಗ್ ಬಂದಿಲ್ಲ ಅಂದರೆ ಡೆಫಿನೆಟ್ಲಿ ಇದು ವೀಕ್ ಆಗಿಬಿಡುತ್ತೆ. ಸೊ ಇಲ್ಲೇನು ಗ್ಯಾಪ್ ಅಪ್ ಇದೆ. ಸೊ ನಾವು ಪ್ರಾಬಲ್ ಇಲ್ಲಿಂದ ಒಂದು ಸ್ಟ್ರಾಂಗ್ ಫುಲ್ ಬ್ಯಾಕ್ ಬೈ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನಾಳೆ. ಸಮಯ ಅಟ್ಲೀಸ್ಟ್ ಒಂದು ಈ ಥರ ಆಗಬೇಕು ಅಂತ ಅನ್ಕೊತಾ ಇದ್ದೀನಿ, ನೋಡೋಣ. ಇದು ಫಿಲ್ಮ್ ಇಂಡಸ್ಟ್ರೀಸ್, ಇದು ಕೂಡ ಆಟೋ ರಿಲೇಟೆಡ್ ಸ್ಟಾಕ್ಸ್. ಇದು ಕೂಡ ಒಂದು 2 to 3 ಡೇಸ್ ಕನ್ಸಲ್ಟೇಷನ್ ಆಗಿಲ್ಲ, ನಾಳೆ ಒಂದು ಸ್ಟ್ರಾಂಗ್ ಕ್ಲೋಸಿಂಗ್ ಕೊಟ್ಟರೆ ಬೈ ಮಾಡ್ಬೋದು. ಇದು ಆ್ಯಕ್ಚುಲಿ ಒಳ್ಳೆ ಚೀಟ್ ಎಂಟ್ರಿ ಇತ್ತು ಇವತ್ತು, ಬಟ್ ಅಂತ ಸ್ಟ್ರಾಂಗ್ ಸೆಕ್ಟರ್ ಏನಲ್ಲ, ಅದರಿಂದ ನಾನು ಅವಾಯ್ಡ್ ಮಾಡಿದೆ. ನಂಗೆ ಆ್ಯಕ್ಚುಲಿ ಅಪಾರ್ಟ್ ಫ್ರಮ್ ಆಟೋ ಸ್ಟಾಕ್ಸ್ ನಂಗೆ ಯಾವುದೂ ಎಂಟ್ರಿ ಹಾಕಿ ಇಂಟ್ರೆಸ್ಟ್ ಇಲ್ಲ, ಬಿಕಾಸ್ ಅಂತ ಸ್ಟ್ರಾಂಗ್ ಇಲ್ಲ ಅದಕ್ಕೋಸ್ಕರ. ಸೊ ಮತ್ತು ಇನ್ನೊಂದು ವೆರಿ ಗುಡ್ ಅಬ್ಸರ್ವೇಷನ್ ಏನು ಮಾಡಿದೆ ಅಂದರೆ, ಮಾರ್ಕೆಟು ನೆಗೆಟಿವ್ ಕ್ಲೋಸ್ ಆಗಿದೆ ಅಲ್ಲದೆ ತುಂಬ ಸ್ಟಾಕ್ಸಲ್ಲಿ ಅಂಥ ಸ್ಟ್ರಾಂಗ್ ಕ್ಲೋಸಿಂಗ್ ಬಂದಿಲ್ಲ. ಸೊ ಇಟ್ಸ್ ಬ್ಯಾಡ್ ಸೈನ್ ಅಂತ ಹೇಳ್ಬೋದು, ನೆಗೆಟಿವ್ ಸೈನ್ ಅಂತ ಹೇಳ್ಬೋದು. ನಾನು ಆಗಲೇ ತೋರಿಸಾಗೆ ಪವರ್ ಇಂಡಿಯಾ ಆಗಿರ್ಬೋದು, ವ್ಯಾರಾಕ್ ಆಗಿರ್ಬೋದು, ಅದರೆಲ್ಲ